ನನ್ನನ್ನು ಕ್ಷಮಿಸ್ಬಿಡು ಕಂದ. ನನ್ನಿಂದನೇ ಹೀಗೆಲ್ಲ ಆಗಿದ್ದು. ನಿಂಗೇನಾದ್ರೂ ಆಗಿದ್ದಿದ್ರೆ ಈ ಅಮ್ಮ ಖಂಡಿತವಾಗ್ಲೂ ಬದುಕಿರ್ತಿರ್ಲಿಲ್ಲ. ಈಗೇನ್ ಹೇಳ್ತೀಯಾ? ಇಷ್ಟೊತ್ತು ನನಗೆ ಅಜ್ಜಿ ಭವಾನಿ ಹೇಳಿದ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಸತ್ಯ ಎಲ್ರ ಮುಂದೆ ಬಯಲಾಯ್ತಲ್ಲ. ಹೇಳಿ ಅಂಕಲ್, ಯಾವ ಕಾರಣಕ್ಕೆ ಮಗುಗೆ ಈ ಶಿಕ್ಷೆ ಹೇಳಿ? ಇಲ್ಲ ಅಥರ್ವ, ಇಲ್ಲ ಮಗು ಕಾರಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ಬಿಸ್ನೆಸ್ ಸೇಡು ಅಂತ ನನ್ ಮೊಮ್ಮಗನ ಬಲಿ ಕೊಡಕ್ ಹೋಗ್ತಿದ್ರಾ? ನಿಮ್ಗೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಭವಾನಿ, ದಯವಿಟ್ಟು ನಾನು ನಂಬಮ್ಮ. ಮಗು ಕಾರಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ನನಗ್ ಗೊತ್ತು. ಆ ಸಿಂಧು ನಿಮ್ಮ ಡ್ರೈವರ್ಗೂ ಗೊತ್ತಿಲ್ಲದೆ ನಿಮ್ಮ ಸಹಾಯ ತಗೊಂಡು ಮಗುನ ನಿಮ್ ಕಾರ್ ಡಿಕ್ಕಿನಲ್ಲಿ ಇಟ್ಟಿದ್ದಾಳೆ. ಇಲ್ಲೇನೋ ದೊಡ್ಡ ಪ್ಲಾನ್ ನಡೆದಿದೆ. ಸಿಂಧು ಧರ್ಮೇಂದ್ರ ಅವ್ರನ್ನ ಸಿಕ್ಕಾಕ್ಸಕ್ಕೆ ಮಗುನ ಕಾರಲ್ಲಿ ಬಚ್ಚಿಟ್ಟಿದ್ದಾರೆ. ಮಗು ಹೇಗ್ ನಿನ್ ಕಾರಲ್ಲಿ ಬಂತು ಗೊತ್ತಿಲ್ವಾ? ಈಗ್ಲೂ ಗೊತ್ತಾಗ್ತಿಲ್ವಾ? ಬಿಡು ಭವಾನಿ, ಏನ್ ಮಾಡ್ತಾ ಇದ್ಯಾ? ಒಂದ್ ಮಗು ತಾಯಿಯಾಗಿ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ. ನನ್ ಮೇಲಿರೋ ಕೋಪಕ್ಕೆ ನನ್ ಮಗು ಮೇಲ್ ಸೇಡ್ ತೀರಿಸ್ಕೊಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ತಾಕತ್ತಿದ್ರೆ ನನ್ ವಿರುದ್ಧ ನಿಂತ್ಕೊಂಡು ಯುದ್ಧ ಮಾಡ್ಬೇಕು. ಈ ರೀತಿ ಆ ಚಿಕ್ಕ ಕನ್ನಪ್ಪನ ಹಿಡ್ಕೊಂಡು ಆಟ ಆಡೋದಲ್ಲ. ಇಲ್ಲಮ್ಮ ಭವಾನಿ, ಅಪ್ಪ ನೀವ್ ಸುಮ್ನೆ ಇರಿ. ನನ್ ಮಗುನ ನಿಮ್ ಬಿಸ್ನೆಸ್ ರೈವಲ್ ಆಗಿ ನೋಡ್ತಾ ಇದ್ದೀರಾ. ಇದಕ್ಕೆ ತಾನೆ ನಮ್ಮ ಮೇಲೆ ಎಷ್ಟೇ ದ್ವೇಷ ಇದ್ರು ನೀವೀ ಫಂಕ್ಷನ್ಗೆ ಬಂದಿದ್ದು. ಭವಾನಿ, ಸತ್ಯ ತಿಳ್ಕೊಳ್ದೆ ಮಾತಾಡ್ಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಕೇಳಲ್ಲ. ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ನಿನ್ನನ್ ಬಿಡಲ್ಲ.